ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಹೊಸ ರೆಸಿಪಿ, ಇದು ತುಂಬ ಈಸಿ ಅಂದರೆ ತುಂಬ ಈಸಿ. ಇದು ಚಿಕನ್ ಚಟ್ಪಟ ಮತ್ತು ಚಿಕನ್ ತವಾ ಪುಲಾವ್. ಇದು ಬೇಗ 20 ಮಿನಿಟ್ಸಲ್ಲಿ ಆಗ್ತದೆ. ಯಾರು ಬೇಕಾದ್ರೂ ಇದನ್ನು ಮಾಡ್ಬೋದು ಮತ್ತು ತಿನ್ನಲಿಕ್ಕೆ ಸಹ ಸೂಪರಾಗಿರುತ್ತೆ. ಈ ಕೆಲಸಕ್ಕೆ ಹೋಗುವ ಹೆಂಗಸರು ಮಾಡಲಿಕ್ಕೆ, ಇಲ್ಲ ಪಿ ಜಿಯಲ್ಲಿರೋರೆಲ್ಲ ಮಾಡಿದರೆ ಬೇಗ ಅವರಿಗೆ ಒಂದು 20 ಮಿನಿಟ್ಸಲ್ಲಿ ಆಗ್ತದೆ. ಮೊದಲಿಗೆ ನಾವು ಇದು ಹೇಗೆ ಮಾಡುವ ಅಂತ ನೋಡುವ. ಮೊದಲಿಗೆ ನಾವು ಇಲ್ಲಿ ಎಣ್ಣೆ ಮತ್ತು ಸ್ವಲ್ಪ ಬಟರ್ ಹಾಕಿ ಅದಕ್ಕೆಲ್ಲ ಗರಂ ಮಸಾಲ ಐಟಮ್ಸನ್ನು ಹಾಕಬೇಕು. ಆಮೇಲೆ ಆನಿಯನ್ ಹಾಕಬೇಕು. ಆನಿಯನ್ ಫ್ರೈ ಆದಮೇಲೆ, ಒಳ್ಳೆ ರೀತಿಯಲ್ಲಿ ಫ್ರೈ ಆದಮೇಲೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ವಿಡಿಯೋ ನಂದು ಮಿಸ್ ಆಗಿದೆ. ನಂತರ ಅದಕ್ಕೆ ಗ್ರೀನ್ ಚಿಲ್ಲಿ ಹಾಕಬೇಕು. ನಿಮಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟು ಗ್ರೀನ್ ಚಿಲ್ಲಿಯನ್ನು ಹಾಕಬೇಕು. ಅದು ಫ್ರೈ ಆದಮೇಲೆ ಅದಕ್ಕೆ ನಾವು ಕಟ್ ಮಾಡಿರುವಂಥ ಎಲ್ಲ ತರಕಾರಿಯನ್ನು ಹಾಕಬೇಕು. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್, ಬಟಾಣಿ ಮತ್ತು ಮಶ್ರೂಮನ್ನು ತೊಗೊಂಡಿದ್ದೀನಿ. ಇದು ಒಂದು 5 ಮಿನಿಟ್ಸ್ ಬೆಂದ ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕಿ, ಒಂದು ಗ್ಲಾಸಿಗೆ ನಾನಿಲ್ಲಿ 2 ಗ್ಲಾಸ್ ನೀರು ಹಾಕಿದ್ದೇನೆ. ನಾನಿಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿದ್ದೇನೆ. ನೀವು ನಿಮ್ಗೆ ಯಾವುದು ಬೇಕಾ ನೋಡಿ ಅದನ್ನು ತೊಗೊಳ್ಬೋದು. ಸೊ ಇಲ್ಲಿ 2 ಗ್ಲಾಸ್ ಆದಮೇಲೆ ನೋಡಿ ನಮ್ಮದು ಇಲ್ಲಿ ಪಲಾವ್ ರೆಡಿ ಆಯಿತು. 10 ಮಿನಿಟ್ಸಲ್ಲಿ ಪಲಾವ್ ಇದು ರೆಡಿಯಾಗಿರ್ತದೆ. ನಂತರ ನಾವಿಲ್ಲಿ ಚಿಕನ್ ಚಟ್ಪಟ ಮಾಡಲಿಕ್ಕೆ ಮೊದಲು ಚಿಕನನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು. ಚಿಕನ್ ಹಾಕಿ ಆದಮೇಲೆ ಅದಕ್ಕೆ ಲೆಮನ್ ಹಾಕಬೇಕು. ಆಮೇಲೆ ಮೊಸರು ಹಾಕಬೇಕು ಒಂದು ಸ್ವಲ್ಪ. ಆಮೇಲೆ ಇಲ್ಲಿ ಟೊಮೆಟೊ ಸಾಸ್ ಹಾಕಬೇಕು. ಆಮೇಲೆ ಇಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಹಾಕಬೇಕು. ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆಮೇಲೆ ಸ್ವಲ್ಪ ಸೋಯಾ ಸಾಸ್. ಆಮೇಲೆ ಇಲ್ಲಿ ಎಲ್ಲ ಹುಡಿ ಹಾಕಬೇಕು. ಹಳದಿ ಹುಡಿ, ಜೀರಾ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಚಿಕನ್ ಮಸಾಲ, ಇಷ್ಟನ್ನು ಹಾಕಿ ಇದನ್ನು ಮ್ಯಾರಿನೇಟ್ ಮಾಡಿ ಒಂದು 10 ಮಿನಿಟ್ಸ್ ಇಡಬೇಕು. ನಂತರ ಕಾವಲಿಯಲ್ಲಿ ಎಣ್ಣೆ ಹಾಕಿ, ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ, ಇದು ಅಂದರೆ ಎಣ್ಣೆಯಲ್ಲಿ ಫ್ರೈ ಆಗುವಂಥದ್ದು, ಇದಕ್ಕೆ ನೀರು ಹಾಕಲಿಕ್ಕಿಲ್ಲ. ಕರಿಬೇವು ಹಾಕಿ ಆನಂತರ ಇದು ಒಂದೊಂದಾಗಿ ಚಿಕನನ್ನು ಹಾಕಬೇಕು. ಒಂದು 5 ನಿಮಿಷ ಹಾಗೆ ಅದೇ ದೊಡ್ಡ ಫ್ಲೇಮಲ್ಲೇ ಚಿಕನ್ ಬೇಯಲಿಕ್ಕೆ ಬಿಡಿ. ಒಂದು 5 ನಿಮಿಷ ಆದಮೇಲೆ ಇದನ್ನು ಟರ್ನ್ ಮಾಡಿ ಒಂದು 20 ಮಿನಿಟ್ಸ್ ತೊಗೊಳ್ತದೆ. 20 ಮಿನಿಟ್ಸ್ ಆದಮೇಲೆ ನೋಡಿ ನಮ್ಮದು ಚಿಕನ್ ಚಟ್ಪಟ ರೆಡಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಟೇಕ್ ಕೇರ್, ಬಾಯ್.